ಸಾಮರಸ್ಯ ನಿರ್ಣಯ ದಿನ, ಶ್ರೀನಿವಾಸಪುರದಲ್ಲಿ ಸೌಹಾರ್ದತೆಯ ಸಂಕಲ್ಪ. ಮಹಾತ್ಮ ಗಾಂಧೀಜಿಯವರ ಹುತಾತ್ಮ ದಿನದ ಅಂಗವಾಗಿ ಸಾಮರಸ್ಯ ನಿರ್ಣಯ ದಿನವನ್ನು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ನಗರದಲ್ಲಿ ಭಾವೈಕ್ಯತೆ ಹಾಗೂ ಶಾಂತಿಯ ಸಂದೇಶದೊಂದಿಗೆ ಆಚರಿಸಲಾಯಿತು. ಈ ಕಾರ್ಯಕ್ರಮವು ಶ್ರೀನಿವಾಸಪುರ ನಗರದ ವೆಂಕಟಚಲ ಹಾಸ್ಪಿಟಲ್ ಆವರಣದಲ್ಲಿ ಶಾಂತ, ಶಿಸ್ತಿನ ಹಾಗೂ ಸೌಹಾರ್ದತೆಯ ವಾತಾವರಣದಲ್ಲಿ ಯಶಸ್ವಿಯಾಗಿ ನೆರವೇರಿತು. ಕಾರ್ಯಕ್ರಮದಲ್ಲಿ ವಿವಿಧ ಸಂಘಟನೆಗಳ ಮುಖಂಡರು, ಸಮಾಜ ಸೇವಕರು, ಹಿರಿಯ ನಾಗರಿಕರು, ಯುವಕರು ಹಾಗೂ ಸಾರ್ವಜನಿಕರು ಭಾಗವಹಿಸಿ ಗಾಂಧೀಜಿಯವರ ಆದರ್ಶಗಳಿಗೆ ಗೌರವ ಸಲ್ಲಿಸಿದರು. ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಅಧಿಕೃತ ಚಾಲನೆ ನೀಡಲಾಯಿತು. ನಂತರ 2 ನಿಮಿಷಗಳ ಮೌನಾಚರಣೆಯ ಮೂಲಕ ರಾಷ್ಟ್ರಪಿತರಿಗೆ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಂಘಟನೆಗಳ ಮುಖಂಡರು, ಮಹಾತ್ಮ ಗಾಂಧೀಜಿಯವರು ಬೋಧಿಸಿದ ಅಹಿಂಸೆ, ಸತ್ಯ ಮತ್ತು ಸಾಮರಸ್ಯದ ತತ್ವಗಳು ಇಂದಿನ ಸಮಾಜಕ್ಕೆ ಅತ್ಯಂತ ಅಗತ್ಯ. ಜಾತಿ, ಧರ್ಮ, ಭಾಷೆ ಎಂಬ ಭೇದಭಾವಗಳನ್ನು ಮರೆತು ಎಲ್ಲರೂ ಒಗ್ಗಟ್ಟಿನಿಂದ ಬದುಕುವುದೇ ಗಾಂಧೀಜಿಗೆ ಸಲ್ಲಿಸುವ ನಿಜವಾದ ಗೌರವ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಸಮಾಜದಲ್ಲಿ ಹೆಚ್ಚುತ್ತಿರುವ ದ್ವೇಷ, ಅಸಹಿಷ್ಣುತೆ ಹಾಗೂ ಹಿಂಸಾತ್ಮಕ ಪ್ರವೃತ್ತಿಗಳಿಗೆ ತಡೆ ನೀಡಲು ಸಾಮರಸ್ಯ ನಿರ್ಣಯ ದಿನದಂತಹ ಕಾರ್ಯಕ್ರಮಗಳು ಅತ್ಯಂತ ಮುಖ್ಯವೆಂದು ಮುಖಂಡರು ತಿಳಿಸಿದರು. ಈ ಹಿನ್ನೆಲೆಯಲ್ಲಿ ಎಲ್ಲರೂ ಒಟ್ಟಾಗಿ ಸಾಮರಸ್ಯ ನಿರ್ಣಯವನ್ನು ಸ್ವೀಕರಿಸಿ ಸಮಾಜದಲ್ಲಿ ಶಾಂತಿ ಕಾಪಾಡುವೆವು, ಸೌಹಾರ್ದತೆ ಹಾಗೂ ಸಹಬಾಳ್ವೆಯನ್ನು ಬೆಳೆಸುವೆವು ಎಂದು ಪ್ರತಿಜ್ಞೆ ಸ್ವೀಕರಿಸಿದರು. ವೆಂಕಟಚಲ ಹಾಸ್ಪಿಟಲ್ ಆವರಣದಲ್ಲಿ ನಡೆದ ಈ ಕಾರ್ಯಕ್ರಮವು ಎಲ್ಲ ಸಂಘಟನೆಗಳು ಒಂದೇ ವೇದಿಕೆಯಲ್ಲಿ ಸೇರಿ ಯಾವುದೇ ಭೇದಭಾವವಿಲ್ಲದೆ ಭಾಗವಹಿಸುವ ಮೂಲಕ ಭಾವೈಕ್ಯತೆಯ ಉತ್ತಮ ಮಾದರಿಯನ್ನು ತೋರಿಸಿತು. ಸಾರ್ವಜನಿಕರು ಕೂಡ ಕಾರ್ಯಕ್ರಮದಲ್ಲಿ ಉತ್ಸಾಹದಿಂದ ಭಾಗವಹಿಸಿ ಇಂತಹ ಶಾಂತಿ ಸಂದೇಶ ನೀಡುವ ಕಾರ್ಯಕ್ರಮಗಳು ನಿರಂತರವಾಗಿ ನಡೆಯಬೇಕು ಎಂಬ ಅಭಿಪ್ರಾಯ ವ್ಯಕ್ತಪಡಿಸಿದರು. ಕಾರ್ಯಕ್ರಮದ ಕೊನೆಯಲ್ಲಿ ಗಾಂಧೀಜಿಯವರ ಜೀವನ ಮೌಲ್ಯಗಳನ್ನು ದಿನನಿತ್ಯದ ಬದುಕಿನಲ್ಲಿ ಅಳವಡಿಸಿಕೊಳ್ಳುವಂತೆ ಕರೆ ನೀಡಲಾಯಿತು. ಈ ರೀತಿಯಾಗಿ ಶ್ರೀನಿವಾಸಪುರ ನಗರದಲ್ಲಿ ಆಚರಿಸಲಾದ ಸಾಮರಸ್ಯ ನಿರ್ಣಯ ದಿನ ಸಮಾಜಕ್ಕೆ ಶಾಂತಿ, ಏಕತೆ ಮತ್ತು ಮಾನವೀಯತೆಯ ಬಲವಾದ ಸಂದೇಶವನ್ನು ನೀಡಿತು. ನಾವು ನಮ್ಮ ಶಕ್ತಿ ಸಾಮರ್ಥ್ಯದ ಅನುಸಾರ ನಮ್ಮ ಕೈಲಾಗ್ತಕ್ಕಂಥ ಸೇವೆಯನ್ನು ನಾವು ಮಾಡಲೇಬೇಕಾಗಿ ಬಹುಶಃ ಅತ್ಯಂತ ಕಾಕತಾಳೀಯ ಅಂತಂದ್ರೆ ನನಗನ್ಸಿದ್ದು ಚಲಪತಿಯವರು ನೆನಪು ಮಾಡೋದು ಒಂದು ಮೌನಾಚರಣೆ ಮಾಡೋಣ ಅಂತಕ್ಕಂಥ ಮಾತನ್ನ ಬಹುಶಃ ಅವ್ರು ಹೇಳಿದ ಸಮಯ ಎಷ್ಟು ಕಾಕತಾಳೀಯ ಇತ್ತು ಅಂತಂದ್ರೆ ಗಾಂಧೀಜಿಯವರು ತೀರ್ಕೊಂಡಿದ್ದು 5 ಗಂಟೆ 17 ನಿಮಿಷಕ್ಕೆ ಅವರು ಹುತಾತ್ಮರಾಗ್ತಾರೆ. ಸೇರಿದ್ದೀವಿ. ಒಂದು ಮನಸ್ಸಿನಿಂದ ಮಾಡುವಂಥ ಕೆಲಸ ಯಾವತ್ತೂ ಸಕ್ಸಸ್ ಆಗುತ್ತೆ. ಹಾಗಾಗಿ ಜಾತಿ ಧರ್ಮಗಳ ಮಧ್ಯೆ ಮತ್ತು ವಿವಿಧ ರೀತಿಯ ಒದ್ದಾಟಗಳ ನಡುವೆ, ಹೋರಾಟಗಳ ನಡುವೆ ಈ ಸೌಹಾರ್ದತೆ ದಿನ ನಾವು ಆಚರಿಸಬೇಕಾಗಿದೆ. ಈ ದಿನ ಈ ಸಮಾಜದಲ್ಲಿ ಏನು ನಡೀತಾ ಇದೆ, ಸಮಾಜ ಯಾವ ಕಡೆ ಹೋಗ್ತಾ ಇದೆ ಅಂತ ಎಲ್ಲರಿಗೂ ಗೊತ್ತಿದೆ. ಒಂದು ಕಡೆ ದೇಶದ ಉಳಿವಿನ ಪ್ರಶ್ನೆ ಅಂತ ಕೆಲವರು ಹೇಳ್ತಾರೆ, ಧರ್ಮದ ಉಳಿವಿನ ಪ್ರಶ್ನೆ ಅಂತ ಕೆಲವರು ಹೇಳ್ತಾರೆ. ಅಣ್ಣ ತಮ್ಮಂದರಾಗಿ ಒಟ್ಟಿಗೆ ಮಾಡ್ತಾ ಇರ್ತಕ್ಕಂಥ ಇದೆಲ್ಲ ಈ ಮಣ್ಣಲ್ಲಿ ಹುಟ್ಟಿ ಒಟ್ಟಿಗೆ ಒಂದು ಜಾಗದಲ್ಲಿ ನಾವು ಹುಟ್ಟಿ ಒಂದು ತಾಯಿ ಕರಳನ್ನು ಹಂಚ್ಕೊಂಡ್ರೆ ಹೋದ್ರೂ ಸಹ ಅಣ್ಣ ತಮ್ಮಂದರಾಗಿ ಬದುಕ್ತಾ ಇದ್ದೀವಿ ನಾವೆಲ್ಲರೂ. ನಾವು ಅವರ ಆತ್ಮಕ್ಕೆ ಒಂದು ಶಾಂತಿಯನ್ನು ಕೋರಿದ್ದೇವೆ. ಬಹುಶಃ ಅತ್ಯಂತ ಶಾಂತಿಯುತವಾಗಿ ಒಂದು ಹೋರಾಟವನ್ನ ಕಟ್ಟಿ ಶಾಂತಿ ಮೂಲಕವೂ ಸಹ ಗೆಲ್ಲಬಹುದು ಅಂತಕ್ಕಂಥದ್ದನ್ನು ಇಡೀ ವಿಶ್ವಕ್ಕೆ ತಿಳಿಸಿಕೊಟ್ಟಂತಹ ಒಬ್ಬ ಮಹಾನ್ ವ್ಯಕ್ತಿ ಮಹಾತ್ಮ ಗಾಂಧೀಜಿಯವರು. ಬಹುಶಃ ಅವರನ್ನ ಪ್ರೇರಣೆಯಾಗಿ ಪಡ್ಕೊಂಡಂತಹ ಸುಮಾರು ಮಂದಿ ಹೋರಾಟಗಾರರು ದೇಶ ವಿದೇಶಗಳಿದ್ದಾರೆ. ಅಂದ್ರೆ ಅವರನ್ನ ಪ್ರೇರಣೆಯಾಗಿ ಪಡ್ಕೊಂಡಂತಹ ಉದಾಹರಣೆಗೆ ಆಫ್ರಿಕಾದ ಗಾಂಧಿ ಅಂತ ನಾವೇನು ಕರೀತೇವೆ, ನೆಲ್ಸನ್ ಮಂಡೇಲಾ ಅವರು ಸಹ ಗಾಂಧೀಜಿಯಿಂದ ಪ್ರೇರಣೆಗೊಂಡಂತವರಲ್ಲ. ಇವತ್ತು ಕೇವಲ ಆಧ್ಯಾತ್ಮಿಕ ಚಿಂತನೆಯಲ್ಲಿ ಅಂದ್ರೆ ವೈಜ್ಞಾನಿಕತೆ, ವೈಚಾರಿಕತೆ ಅಂಥದನ್ನೆಲ್ಲ ಮರ್ತೋಗ್ಬಿಟ್ಟು ಕೇವಲ ಆಧ್ಯಾತ್ಮಿಕತೆ ಅಂದ್ರೆ ಧರ್ಮ, ದೇವರು ಅಂತಕ್ಕಂಥ ನಿಟ್ಟಿನಲ್ಲಿ ಮನುಷ್ಯ ಒಂದು ಮಾನವ ಕುಲವನ್ನೇ, ನಾವು ಮನುಷ್ಯರು ಅಂತಕ್ಕಂಥ ಮನಸ್ಥಿತಿಯನ್ನೇ ದೂರ ಮಾಡ್ತಕ್ಕಂಥ ಸಂದರ್ಭಗಳನ್ನ ಇವತ್ತು ಭಾರತ ದೇಶದಲ್ಲಿ ನಿರ್ಮಾಣ ಆಗಿದೆ. ನಿಜವಾಗ್ಲೂ ಎಲ್ಲೋ ಒಂದು ಕಡೆ ನಾವು ನಮ್ಮನ್ನು ನಾವು ಪ್ರಶ್ನೆ ಮಾಡಬೇಕು.
ನಾವು ಹೇಳ್ತಕ್ಕಂಥ ಭಾಷೆ, ನಾವು ಮಾತಾಡ್ತಕ್ಕಂಥ ಮಾತು, ವ್ಯಕ್ತಿಗತವಾಗಿ ನಾನು ಕರೆಕ್ಟ್ ಆಗಿದ್ದೀನ ಅಂತ ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೋಬೇಕು. ನಾವು ವ್ಯಕ್ತಿನ ನೋಡಿ ಅವನು ಸರಿ ಇಲ್ಲ ಅಂತ ಹೇಳೋದಕ್ಕೆ ನಾವು ವ್ಯಕ್ತಿತ್ವನ ನೋಡಿ ಅವನು ಮಾಡ್ತಾ ಇರ್ತಕ್ಕಂಥ ಒಂದು ಕೆಲಸ, ವ್ಯಕ್ತಿತ್ವದಿಂದ ಸಮಾಜಕ್ಕೆ ಒಳಿತನ್ನ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಡ್ಕೋಬೇಕು. ಅಂತ ಸಮಾಜವನ್ನು ನಾವು ನಿರ್ಮಾಣ ಮಾಡಬೇಕು. ಧರ್ಮಗಳ ಮಧ್ಯೆ, ಜಾತಿಗಳ ಮಧ್ಯೆ ಸಂಘರ್ಷಗಳು ಇವತ್ತೇನು ಜಾಸ್ತಿ ಆಗ್ತಾ ಇದ್ದಾವೆ ಇವತ್ತಿನ ಸಂದರ್ಭದಲ್ಲಿ ನಾವು ನೋಡಬೇಕಾದ್ರೆ ಇವನು ಹಾಕಿರೋ ಮ್ಯಾಟ್ರ್ ಕರೆಕ್ಟ್ ಇದೆಯಾ ಅಂತ ನಾವು ಲೆಕ್ಕ ಮಾಡ್ತೀವಿ. ಆಗ ನಮಗೆ ಸರಿ ಆ ಥರ ವಿಷಯಗಳಿದೆ. ಈಗ ನಮ್ಮ ದೇಶ, ನಮ್ಮ ದೇಹ ಎರಡಕ್ಕೂ ಸಂವಿಧಾನ ಒಂದೇ. ನಾವೇನು ಹೇಳ್ತೀವಿ, ದೇಶ ವೈವಿಧ್ಯವಾಗಿದೆ. ಕೆಲವರು ಹೇಳ್ತಾರೆ ಭಾರತ ಇಷ್ಟು ಚೆನ್ನಾಗಿ ಕಾರಣ ಏನಂತಕ್ಕಂಥ ವೈವಿಧ್ಯತೆ ಅಂತಾರೆ, ಡಿಫ್ರೆನ್ಸ್ ಆಗಿದೆ. ನಮ್ಮ ದೇಹನೂ ಅಷ್ಟೇ, ನಮ್ಮ ದೇಹ ವೈವಿಧ್ಯತೆ ಆಗಿದೆ. ನಾವೇನು ಮಾಡೋದು, ಭಾರತ ಅಂದರೆ ಬರೀ ಮಣ್ಣು, ಕಲ್ಲು, ಪರ್ವತಗಳು, ನದಿಗಳಲ್ಲ, ಅದರಲ್ಲಿರೋ ಜನಗಳು. 147 ಕೋಟಿ ಜನ ಇಂಪಾರ್ಟೆಂಟ್. ಭಾರತ ದೇಶ ಚೆನ್ನಾಗಿರ್ಬೇಕಾದ್ರೆ ಭೂಮಿಯ ಒಂದೇ ಅನ್ನಂತ ಅಲ್ಲ. ಹಂಗೆ ನಮ್ಮ ದೇಹದಲ್ಲಿ ನಾವು ಅಂದ್ಕೊಂಡಂಗೆ ನಾನು ಒಂದೇ ದೇಹ ಅಲ್ಲ. ನನ್ನ ದೇಹದಲ್ಲಿ ನಮ್ಮ ದೇಶ, ಭಾರತ ದೇಶ ಯಾವ ಥರ ವೈವಿಧ್ಯತೆಯಾಗಿದೆ. ಸುಮಾರು ನಮ್ಮದು 7 ಧರ್ಮ, ಒಂದು 2,000 ಜಾತಿಗಳು, 25,000 ಉಪಜಾತಿಗಳು. ಉತ್ತರ ಭಾರತ ಕಡೆ ಬೇರೆ, ದಕ್ಷಿಣ ಭಾರತ, ದ್ರಾವಿಡಿಯನ್ಸು, ಆರ್ಯನ್ಸು, ನಾರ್ತು, ಸೌತು, ವೆಸ್ಟು, ಈಸ್ಟು, ಎಲ್ಲರದ್ದು ಉಡುಗೆ ತೊಡುಗೆಗಳು ಎವ್ರಿ 40 ಕಿಲೋಮೀಟರ್ ಒಂದು ಜಾಗದಲ್ಲಿ ಭಾಷೆ ಚೇಂಜ್ ಆಗುತ್ತೆ. ಆಮೇಲೆ ಅವ್ರ ಉಡುಗೆ ತೊಡುಗೆ ಚೇಂಜ್ ಆಗುತ್ತೆ. ದೇವರುಗಳನ್ನ ನಾನು ಮಣ್ಣನ ಪೂಜೆ ಮಾಡ್ತೀನಿ, ಕೆಲವರು ಮರನ ಪೂಜೆ ಮಾಡ್ತಾರೆ, ಕೆಲವರು ಆಕಾಶದ ಪೂಜೆ ಮಾಡ್ತಾರೆ. ಅವರು ಇಷ್ಟ, ಅವರು ಹಂಗೆ ಇರಬೇಕು, ಅವ್ರ ಇಷ್ಟ ಚೆನ್ನಾಗಿರ್ಬೇಕು ಅಂತ ನಮ್ಮ ಸಂವಿಧಾನ ಅಂಬೇಡ್ಕರ್ ಹೇಳಿದೆ. 2 ವೆಪನ್ ಬಾಯಿದೆ. ಈ ಸೋದರತ್ವ ಅಂದ್ರೆ ನಮ್ಮ ದೇಹದಲ್ಲಿ ಏನಾದರೂ ಸೋದರತ್ವವಿಲ್ಲ ಅಂದಿದ್ರೆ 70 ಅಂಗಗಳಿದೆ. 70 ಅಂಗಗಳು ಬೇರೆ ಬೇರೆ ಜಾತಿದೆ. ಕಿಡ್ನಿನಲ್ಲಿರುವಂಥ ಬೇರೆ ಟಿಶ್ಯೂ ಅಂಗಾಂಶ, ಹಾರ್ಟಲ್ಲಿರೋದೇ ಬೇರೆ ಅಂಗಾಂಶ, ಲಿವರಲ್ಲಿರೋದೇ ಬೇರೆ ಅಂಗಾಂಶ, ಪ್ರತಿಯೊಂದು ಲಂಗ್ಸಲ್ಲಿರೋದೇ ಬೇರೆ ಅಂಗಾಂಶ. ಎಲ್ಲ ಅಂಗಾಂಶಗಳು ಒಂದೇ ಥರ 11 ವ್ಯವಸ್ಥೆಗಳಿದೆ. ಎಲ್ಲ ಕಾರ್ಯರೂಪ ಮಾಡ್ತೇನಕ್ಕೆ ನಮ್ಮನ್ನು ಬದುಕಿಸ್ಕೊಳ್ಳೋಕ್ಕೆ. ಇಲ್ಲ ನಾವು ಯಾವಾಗಲೂ ಸತ್ತೋಗ್ತಾ ಇದ್ದೀವಿ. ನಮ್ಮ ವ್ಯವಸ್ಥೆ ಇದೆಯಲ್ಲ, 11 ವ್ಯವಸ್ಥೆಗಳಿದೆ. ಜೀರ್ಣಾಂಗ ವ್ಯೂಹ, ಹೃದಯ, ಶ್ವಾಸಕೋಶ, ಈ ಥರ ಎಲ್ಲ ವ್ಯವಸ್ಥೆಗಳು, ಎಲ್ಲ ಬೇರೆ ಬೇರೆ ಅಂಗಾಂಶಗಳು, ಬೇರೆ ಬೇರೆ ಜಾತಿಗಳವ. ಆದರೆ ಎಲ್ಲನೂ ಮಾನವನು ಬದುಕೋಕ್ಕೆ ಪ್ರಯತ್ನ ಪಡ್ತದೆ. ಹಾಗೆ ನಮ್ಮ ದೇಶದಲ್ಲಿರೋ ಎಲ್ಲ ಧರ್ಮಗಳು, ಎಲ್ಲ ಜಾತಿಗಳು, ಎಲ್ಲ ಪಂಗಡಗಳು ನಮ್ಮ ದೇಶ ಒಂದಾಗಿರೋದಕ್ಕೆ ಒಂದಾಗತ್ತೆ. ನಮ್ಮ ದೇಶ ಏನಾಗೋದಿಲ್ಲ, ಚೆನ್ನಾಗಿರೋದು ಅಂತ ಹೇಳ್ತಾ 2 ಮಾತು ಅವಕಾಶ ಕೊಟ್ಟು ಎಲ್ಲರಿಗೂ ನಾನು ನಮಸ್ಕಾರ. ದೇವ್ರು ನಮಗೆ ನಿನ್ನ ಆಹಾರವನ್ನು ಇಲ್ಲೊಳಗೆ ನಿನಗೆ ಗೊತ್ತಾದರೆ ವಿಷ ಅಂತ ಉಗಿದ್ಬಿಡು, ಇಲ್ಲಿಂದ ಕೆಳಗೆ